ಯಾರ ಥರ ನೋಡೋಕ್ಕೆ ಫಸ್ಟ್ ಡೇ ಇಂದ ನೋಡಿ ಹುಡುಗಿ ಅಲ್ಲ ಇದು ಹುಡುಗ ಅಲ್ವಾ ಹುಡುಗಿ ಇದು ನಾನು ಹುಡುಗ ಅನ್ಕೊಂಡು ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೇಘಾ ದೇವರಾಜ್ ಯೂಟ್ಯೂಬ್ ವ್ಲಾಗ್. ಸೊ ಗಾಯ್ಸ್ ಆಲ್ರೆಡಿ ತಮ್ನಿಲಲ್ಲಿ ನೋಡಿರ್ತೀರಾ ಏನು ಗುಡ್ ನ್ಯೂಸ್ ಅಂತ. ಸೊ ಗಾಯ್ಸ್ ಆ್ಯಕ್ಚುಲಿ ಏನಂದರೆ ನಮಗೂ ಕೂಡ ಬೆಳಗ್ಗೆ ಗೊತ್ತಾಗಿದ್ದು ಲೈಕ್ 7 o'clock ಹಂಗೆ, ನಾನಿನ್ನೂ ಕಣ್ಣೇ ಬಿಟ್ಟಿರಲಿಲ್ಲ. ಸೊ ಗಾಯ್ಸ್ ಬನ್ನಿ ಹೋಗೋಣ ಬ್ಯಾಂಗ್ಳೂರ್ಗೆ. ಇವಾಗ ಐ ಆಮ್ ಸೋ ಈಗರ್ಲಿ ವೆಯ್ಟಿಂಗ್. ಗೈಸ್ ಫೈನಲಿ ಇವಾಗ ನಾವು ಹೊರಟ್ವಿ. ನಮ್ಮ ಮಮ್ಮಿನ ಪಿಕ್ ಮಾಡ್ಕೊಂಡು ಬರಬೇಕು. ಆ್ಯಕ್ಚುಲಿ ನಮ್ಮಮ್ಮ ಸ್ವಲ್ಪ ಮನೆ ಹತ್ರ ಏನೋ ಕೆಲಸ ಇದೆ ಅಂತ ಅಲ್ಲಿ ಹೋಗಿದ್ದಾರೆ. ನಮ್ಮ ಅಪ್ಪಗೆ ಎಷ್ಟು ಸಿಟ್ಟಿದೆ ನನ್ನ ಮೇಲೆ ಅಂದರೆ, ಪಾಪು ಎಲ್ಲಿ ಓಡೋಗ್ಬಿಡ್ತಿತ್ತೋ ನೀನು ಇವಾಗ ನೋಡೋಕೆ ಬರಲಿಲ್ಲ ಅಂದರೆ ಅನ್ನೋ ಥರ ಇದ್ದಾರೆ. ನನಗೂ ಸ್ವಲ್ಪ ಕ್ಯೂರಿಯಾಸಿಟಿ ಅನ್ನೋದಿರುತ್ತೆ. ಬಟ್ ಅವರು ನೀನು ನೋಡಲೇಬೇಕಿತ್ತ, ಕಾಲೇಜಿಗೆ ಬಂಕ್ ಮಾಡಿದ್ಯಾ ಅಂತ ಅವ್ರು ಹಿಡ್ಕೊಂಬಿಟ್ಟಿದ್ದಾರೆ ನನ್ನನ್ನು. ಆದ್ರೆ ನಮ್ಮ ಅಪ್ಪಗೆ ಬೈಬೇಕು ಅಂತ ಬೈದಿಲ್ಲ, ಕಾಲೇಜ್ ಹೋಗಿ ಅಂತ, ಆದ್ರೂ ಮನ್ಸಲ್ಲಿ ಬರಲಿ ಅಂತ ಭಾವನೆ ಐತೆ. ಆಮೇಲೆ ರೆಕಾರ್ಡ್ ಮಾಡಿದ್ದೆ ಗೈಸ್ ಆ್ಯಕ್ಚುಲಿ ನಾನು ಸಾರಿ ಕೇಳಬೇಕು. ಏನಕ್ಕಂದರೆ ತುಂಬ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿ ಅರ್ಧಕ್ಕೆ ಬಿಟ್ಟಿದ್ದೀನಿ, ಬಿಕಾಸ್ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದೆ ಅಂತ. ಎಷ್ಟೊಂದು ವ್ಲಾಗ್ಸ್ ಮಾಡಿ ಅರ್ಧಕ್ಕೆ ನಿಲ್ಲಿಸಿ ಜಸ್ಟ್ ಕ್ಲಿಪ್ಪಿಂಗ್ ಮಾತ್ರ ಇದೆ, ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅಂತ. ಸೊ ಅದ್ರದ್ದೆಲ್ಲ ಹಾಕೋಕ್ಕಾಗಲಿಲ್ಲ, ಎಷ್ಟೊಂದಿತ್ತು. ಸೊ ಗೈಸ್ ಬನ್ನಿ ನಮ್ಮಮ್ಮ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ನಮ್ಮಪ್ಪ ಅದನ್ನ ನೋಡೋಕ್ಕೆ ಬಂದಿದ್ದೀವಿ. ನಮ್ಮಮ್ಮ ಅಂತೂ ಪಾಪ ಬೇಡ ಅವ್ರ ಪರಿಸ್ಥಿತಿ, ಮನೇಲಿ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ದವರು ಮನೆ ಕಟ್ಟಿಸ್ತಿದ್ದೀವಿ ಅನ್ನೋ ಜೋಶಲ್ಲಿ ಎಷ್ಟೆಲ್ಲ ಮಾಡ್ತಾವ್ರೆ. ವೆಯ್ಟ್ ಐ ವಿಲ್ ಶೋ ಯು. ನೋಡಿ ಪಾಪ ನಮ್ಮಮ್ಮ ತುಂಬ ಕಷ್ಟಪಡ್ತಾವ್ರೆ. ಮಮ್ಮಿ ಇಲ್ಲಿ ನೋಡು, ಮಮ್ಮಿ ಇಲ್ಲಿ ನೋಡು. Guys, see this cutie. Oi. 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 Ba. 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 Guys, ನೋಡಿ ಇವನು ಅವತ್ತಿಂದನೂ ಫಸ್ಟ್ ಡೇ ಇಂದ ನೋಡಿ ಹುಡುಗಿ ಅಲ್ಲ ಇದು ಹುಡುಗ ಅಲ್ವಾ ಹುಡುಗಿ ಇದು ನಾನು ಹುಡುಗ ಅನ್ಕೊಂಡಿದ್ದೀನಿ ಇಷ್ಟು ದಿನ. ಹಾಯ್ ಮಾಡು, ಹಾಯ್ ಮಾಡು. ಎಸ್ ಆ್ಯಕ್ಚುಲಿ ನನಗೆ ಒಂದು ಕಣ್ಣು ಇಷ್ಟ ನೋಡಿ, ಎಷ್ಟು ಚೆನ್ನಾಗಿದೆ. ಚಿನಿ ಇಲ್ಲಿ ನೋಡು, ಚಿನಿ ಇಲ್ಲಿ ನೋಡು, ಅಲ್ಲಾಡೆ. ನಾನು ಇಷ್ಟು ದಿನ ಹುಡುಗ ಅಂದ್ಕೊಂಡೈತೀನಿ. ಅಲ್ಲಾಡು, ಬಾ ಬಾ ಬಾ. ಸೊ ಗಾಯ್ಸ್ ಫೈನಲಿ ನಾವು ಹೊರಟ್ವಿ ಬ್ಯಾಂಗ್ಳೂರಿಗೆ. ಆಲ್ಮೋಸ್ಟ್ ಡಾಬಸ್ಪೇಟೆ ನಿಯರ್ ಇದ್ದೀವಿ. ಅವಾಗಲಿಂದ ನನ್ನ ತಂಗಿ ನೋಡಿ ಯಾವ ರೇಂಜ್ ಕಾಡ್ತಿದ್ದಾಳೆ ಅಂದರೆ, ಅವಳು ಹೊಸ ಹೇರ್ ಕಟ್ ಮಾಡಿಸಿದ್ದಾಳೆ ಗೈಸ್, ಅದಕ್ಕೆ ಅವಳು ಅಷ್ಟೊಂದು ಡಿಫ್ರೆನ್ಸ್ ತೋರಿಸ್ತಿರೋದು. ಸೊ ನಾವೆಲ್ಲೂ ಹೊರಟಿದ್ದೀವಿ, ಲೈಕ್ ಆಲ್ಮೋಸ್ಟ್ ಡಾಬಸ್ಪೇಟೆ ಅಂದರೆ ಇನ್ನೊಂದು 1 hour ಹೋಗ್ತೀವಿ. ಸೊ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಸೊ ಗಾಯ್ಸ್ ಫೈನಲಿ ನಾವು ಹಾಸ್ಪಿಟ್ಲ್ ಹತ್ರ ಬಂದಿದ್ದೀವಿ. ಈ ಹೊಸ ಚಿಕ್ಕಮ್ಮ ಫುಲ್ ಎಕ್ಸೈಟಿಂಗ್ ಆಗಿದ್ದಾರೆ. ಸೊ ಗಾಯ್ಸ್ ನಾವು ಹಾಸ್ಪಿಟ್ಲಿಂದ ಸ್ವೀಟ್ ತೊಗೊಂಡು ಹಂಗೆ ಸ್ವಲ್ಪ ಮಧ್ಯಾಹ್ನ ಆಗಿಬಿಟ್ಟಿದೆ, ಸೊ ತಿನ್ನೋದಕ್ಕೆ ಬಂದಿದ್ದೀವಿ, ಹೊಟ್ಟೆ ಹಸಿತಿದೆ ಅಂತ. ಸೊ ಗಾಯ್ಸ್ ನಾವು ಈಗಲೇ ಜೆಂಡರ್ ರಿವೀಲ್ ಮಾಡ್ತಿದ್ದೀವಿ, ಎಲ್ಲರೂ ಬನ್ನಿ. ಸೊ ಗಾಯ್ಸ್ ನಮ್ಮ ಎಲ್ಲರ ಆಸೆ ಅಂತೆ, ಇಟ್ಸ್ ಅ ಬಾಯ್. ನಿಮ್ಮ ಅಭಿಪ್ರಾಯ ಏನನ್ನಿಸ್ತಿದೆ ನಿಮ್ಮ ಮಗನನ್ನು ನೋಡಿ? ಖುಷಿ ಆಗ್ತದೆ ಗೈಸ್, ಚಿಕ್ಕಿಯಾಗಿ ಫುಲ್ ಖುಷಿ ಗೈಸ್. ಆ್ಯಕ್ಚುಲಿ ಒರಿಜಿನಲ್ ಚಿಕ್ಕಿ ಗೈಸ್. ಹೆಂಗೆ ಅನ್ನಿಸ್ತಿದೆ? ಹ್ಯಾಪಿ ಅಂತ ಹೇಳೋಕ್ಕಾಗಲ್ಲ, ಫುಲ್ ಮಿಕ್ಸ್ಡ್ ಎಮೋಷನ್ಸ್. ಆ್ಯಕ್ಚುಲಿ ಅವಳಿಗೆ ಎಕ್ಸಾಮ್ ಇದೆ, ಹೆಂಗೆ ತೋರಿಸ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಇಂಜಿನಿಯರ್ಸ್ ಲೈಫ್ ಆ್ಯಕ್ಚುಲಿ ನಿಮ್ಮನ್ನ ಕೇಳಬೇಕು, ಇಂಜಿನಿಯರ್ಸ್ ಲೈಫ್ ಹೆಂಗೆ ನಡೀತಿದೆ? ಇನ್ನೇನು ಹೇಳಕ್ಕೆ ಬರಲ್ಲ. I can understand. We are in the same situation. ಆದ್ರೂ ಹಿಂಗೆ ಸುತ್ತಿದ್ದೀವಿ. ಸ್ವಲ್ಪ ಪಾಸ್ ಮಾಡ್ಬಿಡ್ತೀವಿ. ದೊಡ್ಡಮ್ಮ ನಿನ್ನ ಮೊಮ್ಮಗನ್ನ ನೋಡಿ ಹೆಂಗೆ ಅನ್ನಿಸ್ತಿದೆ? ತುಂಬ ಖುಷಿ ಆಯಿತು. ಅಷ್ಟೇ ಹೇಳು, ಮೊಮ್ಮಗನ್ನ ನೋಡಿ ಫಸ್ಟ್ ಹೆಂಗೆ ಅನಿಸ್ತು? ಯಾರಿದ್ದಂಗೆ ಇದ್ದಾನೆ? ನಿಮ್ಮ ದೊಡ್ಡಪ್ಪ ಇದ್ದಂಗಿದೆ. ನೀನು ಹೆಂಗೆ ಹೇಳ್ತಿದ್ಯಾ ಗೊತ್ತಾ? ನಾನು ಇಂಟರ್ವ್ಯೂ ಮಾಡ್ತಿದ್ದೀನಿ, ನಾನು ಹೆಂಗೆ ಹೇಳ್ತಿದ್ಯಾ ಅನ್ನಂಗಿದೆ.
ಅಂಕಲ್ ನಿಮ್ಮ ಮೊಮ್ಮಗನ್ ನೋಡಿ ಹೆಂಗ್ ಅನ್ಸ್ತು? ಫುಲ್ ಖುಷಿ ಆಯಿತು. ಫುಲ್ ಖುಷಿ. ನಂಗೆ ಟ್ರೀಟ್ ಅಲ್ಲಿ ಫುಲ್ ಖುಷಿ. ಏನು ಬೇಕಾದ್ರೂ ಹೀಗೆ ಬೇಕಾದ್ರೆ ಆರ್ಡರ್ ಮಾಡ್ತೀನಿ. ಅಂಕಲ್ ಫುಲ್ ಜೋಶಲ್ಲ ಅವ್ರೆ ಮೊಮ್ಮಗನ್ ನೋಡಿದ ಖುಷಿಗೆ. ಅಂಕಲ್ ಹೇಳಿದ್ ನೋಡ್ಬೇಕಿತ್ತು. ಅಂಕಲ್ ಹೆಂಗ್ ಅಂಕಲ್ ತೋರ್ಸಿದ್ ನೀವು? ಯಾರು ಬೇಕು ಅಂದಿದ್ದಕ್ಕೆ ಹಿಂಗೆ ಆಯ್ತಲ್ಲ ಇದು ತೆಗ್ದಿರೋದ್ರಲ್ಲಿ ಐತಲ್ಲ ನೋಡ್ರಿ ಅಂಕಲ್ ಫುಲ್ಲು. ಹಾಂ ನನ್ನ ಮಗ ನೋಡಿ ಏನು ಅನಿಸ್ತಾ ನಿಮಗೆ? ಯಾವ ಥರ ನೋಡೋಕ್ಕೆ? ಮಗು ತುಂಬಾ ಚೆನ್ನಾಗಿದ್ದಾನೆ. ನಾನು ನಮ್ಮ ಇನ್ನೊಂದು ಥರ ಕಲರ್ ಡಿಮ್ಗಿ ಮಾಡ್ಬಿಡ್ತಾರ ಅಂದ್ಕೊಂಡೆ. ಇಲ್ಲ ಈ ಕಲರ್ ಏಯ್ ನಮ್ಮ ಭಾವನು ಕಲರ್ ಅವ್ರೆ. ಹೌದೌದು ಇಲ್ಲ ಅಂತ ಹೇಳಿಲ್ಲ. ಹಾ ಇವನು ಬ್ರೌನಿ, ಮಗು ಕಲರ್ ಫುಲ್ ವೈಟು. ಭಾವ ನಿಮ್ಮನ್ ಬ್ರೌನಿ ಅಂತವ್ರೆ. ಬ್ರೌನೇ ವೈಟ್ ಇದೆ. ಹೆಲ್ದಿ ಆಗಿದೆ ಪಾಪು, ಹಾ ಅದಕ್ಕೇನೆ ಹೆಲ್ದಿ ಆಗಿದ್ದಾರೆ. ಫಸ್ಟ್ ಎತ್ಕೊಂಡಿದ್ರಾ? ಎತ್ಕೊಂಡಿಲ್ಲ ಪಾಪನ. ಹಾ ಸೊ ಸ್ವಲ್ಪ ನನಗೆ ಭಯ ಇರೋದ್ರಿಂದ ಪಾಪನ ಎತ್ಕೊಂಡಿಲ್ಲ ನಾನು. ನೋಡ 2 ದಿನ ಆದ್ಮೇಲೆ ಎತ್ಕೊಳ್ತೀನಿ. ಭಾವ ನೀವ್ ಎತ್ಕೊಂಡಿದ್ರಾ? ಹೆಂಗ್ ಅನ್ಸ್ತು ಎತ್ಕೊಂಡಿದ ತಕ್ಷಣ? ಫಸ್ಟ್ ನಿಮ್ಮ ಮಗನ್ ನೋಡಿದ ತಕ್ಷಣ ಹೆಂಗ್ ಅನ್ಸ್ತು? ಡಾಕ್ಟರ್ ಕೊಟ್ಟಿದ್ರೆ ಎತ್ಕೊಳ್ಳೋಕ್ಕೆ ಹಾ. ಫುಲ್ ಖುಷಿ ಆಯಿತು. ಫುಲ್ ಒಳ್ಳೆ ಆಯ್ತು. ಥರ ಅಡು ಬರೋ ಥರ ಆಯಿತು. ಹಾ 2 ವಾರ ಸುಮ್ಮನೆ ಗೈಸ್ ಇವನ ನನ್ನ ಮಗ ನೋಡಿ ಸೋ ಕ್ಯೂಟ್. ಆ್ಯಕ್ಚುಲಿ ನನಗಂತೂ ಫುಲ್ ಬಾಯ್ ಬೇಬಿ ಆಗ್ಬೇಕಂತಾನೆ ಇಷ್ಟ ಇದ್ದಿದ್ದು, ಅದೇ ಆಗಿದೆ. ಬಾಯ್ 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 ಬಾಯ್. ಸೊ ಗೈಸ್ ಫೈನಲಿ ನಾವು ಹಾಸ್ಪಿಟ್ಲಿಂದ ಹೊರಟು ಇವಾಗ ನಾವು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಬೇಕು. ಬಿಕಾಸ್ ಈ ನಮ್ಮ ಅಜ್ಜಿಯಿಂದ ಅವ್ರ ಮೊಮ್ಮಗಳು ನೋಡ್ಕೊಳ್ಳೋದಕ್ಕೆ ಹೋಗಬೇಕು. ಅವರ ಮೊಮ್ಮಗಳ ಮೊಮ್ಮಗಳು ನೋಡೋದಕ್ಕೆ ಹೋಗ್ಬೇಕು. ಗೈಸ್ ನೋಡಿ ಇವರೇ ನಮ್ಮ ದೊಡ್ಡಮ್ಮ. ಹಾಯ್ ಹೇಳು ದೊಡ್ಡಮ್ಮ, ಹಾಯ್ ಹೇಳು. ಯಾಕೆ? ಗೈಸ್ ನೋಡಿ ನಮ್ಮ ಅಜ್ಜಿನ ಬಿಟ್ಟು ನಾವು ಇನ್ನೇನು ನಮ್ಮ ಮನೆಗೆ ಹೋಗ್ತೀವಿ. ಓಕೆ ಗೈಸ್ ಬಾಯ್ ದೊಡ್ಡಮ್ಮ, ಬಾಯ್. ಸೊ ಗೈಸ್ ಲೈಕ್ ಈವ್ನಿಂಗ್ 6:30 ಆಗಿಬಿಟ್ಟಿದೆ. ನಾವು ಇನ್ನೇನು ತುಮಕೂರಿಗೆ ಹೊರಟು ಲೈಕ್ ಫುಲ್ ಸ್ಟ್ರೆಸ್ಡ್ ಆ ಥರ ಆಗ್ಬಿಟ್ಟಿದೆ ಗೈಸ್. ಬೆಳಗಿಂದ ಈ ಬ್ಯಾಂಗ್ಳೂರ್ ಟ್ರಾಫಿಕ್ ತಿರುಗಿ ಬ್ಯಾಡ ನಮಗೆ ಕತೆ. ಸೊ ಗಾಯ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್.